ವಿವೇಕ್ ಜಾವು ಫೋರ್ಟಿಸ್ ಈಸ್ ಒರಿಜಿನಲಿ ವೋಕ್ಹಾಟ್ ಕನಿಂಗ್ಹ್ಯಾಮ್ ರಸ್ತೆ ಮೇಲೆ ನಾನು ಫಸ್ಟ್ ಹಾಸ್ಪಿಟಲ್ ಕ್ರಿಯೇಟ್ ಮಾಡಿದ್ದೆ 35 ಇಯರ್ಸ್ ಆಗೋ. ಆ 35 ವರ್ಷದಲ್ಲಿ ಈಗ 5 ಹಾಸ್ಪಿಟಲ್ ಕಟ್ಟಿದ್ದೀವಿ. ದೊಡ್ಡ ಹಾಸ್ಪಿಟಲ್ ಬನಘಟ್ಟ ರೋಡ್, ಸೆಕೆಂಡ್ ಬಿಗ್ಗೆಸ್ಟ್ ಕನಿಂಗ್ಹ್ಯಾಮ್ ರೋಡ್. ಆ್ಯಂಡ್ ಈ ನಾಗರಭಾವಿ ಹಾಸ್ಪಿಟಲ್ ಇದೆಯಲ್ಲ, ಇಲ್ಲಿ ಜನಸಂಖ್ಯೆ ತುಂಬ ಬೆಳೆದಿದೆ, ಡೆನ್ಸ್ ಆಗಿದೆ. ನಾಗರಭಾವಿ ಇರಲಿ, ಚಂದ್ರ ಲೇಔಟ್ ಇರಲಿ, ಈ ಎಲ್ಲ ಏರಿಯಾ ಯಾವುದು ದೊಡ್ಡ ಹಾಸ್ಪಿಟಲ್ ಇಲ್ಲ, ಚಿಕ್ಕ ನರ್ಸಿಂಗ್ ಹೋಮ್ಗಳು. ಸೊ ಈ ದೊಡ್ಡ ಹಾಸ್ಪಿಟಲ್ ಟರ್ಷರಿ ಕೇರ್ ಅಂದರೆ ನಾಟ್ ಕಾಂಪಿಟಿಂಗ್ ವಿತ್ ದ ನರ್ಸಿಂಗ್ ಹೋಮ್ ಬಟ್ ಕಾಂಪ್ಲಿಮೆಂಟಿಂಗ್. ಅಲ್ಲಿ ಏನು ಆಗಂಗಿಲ್ಲ, ಇಲ್ಲಿ ಆಗುತ್ತೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಓಪನ್ ಹಾರ್ಟ್ ಸರ್ಜರಿ, ಆಂಜಿಯೋಪ್ಲಾಸ್ಟಿ, ಮಿನಿಮಲಿ ಇನ್ವೇಸಿವ್ ಸರ್ಜರಿ, ಮಿನಿಮಲಿ ಇನ್ವೇಸಿವ್ ಕೀಹೋಲ್ ಹಾರ್ಟ್ ಸರ್ಜರಿ. ನಾಳೆ ರೋಬೋಟು ಬರೋ ಇದೆ. ಸೊ ಆಲ್ ಕೈಂಡ್ ಆಫ್ ಜಾಯಿಂಟ್ ರಿಪ್ಲೇಸ್ಮೆಂಟ್. ಸೊ ಇದು ಒಂದು ಒಳ್ಳೆ ಮೆಡಿಕಲ್ ಸುವಿಧಾ ಇಲ್ಲಿ ಆಗಿದೆ. ಸೊ ಎನಿಬಡಿ ಇನ್ ದಿಸ್ ಏರಿಯಾ ಹ್ಯಾಸ್ ಅ ಪ್ರಾಬ್ಲಮ್, ಬೆಸ್ಟ್ ಪ್ಲೇಸ್ ಟು ಗೋ ನಾಗರಭಾವಿ ಫಾರ್ಮಸಿ. ಮಿಡಿಲ್ ಕ್ಲಾಸ್ ಜನರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಸರ್? ಮಿಡಿಲ್ ಕ್ಲಾಸ್ ಜನರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ? ಇನ್ನೂ ಒಂದು ಪ್ರಶ್ನೆ ಅಂದರೆ ಮಿಡಿಲ್ ಕ್ಲಾಸ್ ಜನರಿಗೆ ಹೇಗೆ ಸೌಲಭ್ಯ ಅಂತ. ಇವತ್ತು ಬಿಕಾಸ್ ಆಫ್ ಕರ್ನಾಟಕ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಹಲವಾರು ಸ್ಕೀಮ್ಸ್ ಬಂದಿದ್ದಾವೆ. ಪೊಲೀಸ್ ಅವರಿಗೆ ಆರೋಗ್ಯ ಭಾಗ್ಯ, ಸೆಂಟ್ರಲ್ ಗೌರ್ಮೆಂಟ್ನವರಿಗೆ CGHS, ನಮ್ಮ ಬ್ಯಾಂಗ್ಳೂರಿಯನ್ಸ್ಗೆ, ನಮ್ಮ ಕರ್ನಾಟಕ ಜನರಿಗೆ ನಮ್ಮದು ಒಂದು ಆರೋಗ್ಯ ಸ್ಕೀಮು, ಮತ್ತು ಆಯುಷ್ಮಾನ್ ಭವ್ ಆ ಸ್ಕೀಮ್ ಬರ್ತಾ ಇದೆ. ಈ ಸ್ಟೇಟ್ ಸ್ಕೀಮ್, ಸೆಂಟ್ರಲ್ ಸ್ಕೀಮ್ ಆರ್ ಗೆಟಿಂಗ್ ರಿಪೇರ್ಡ್ ಆ್ಯಂಡ್ ಬೆಟರ್. ಸೊ ಈ ಸ್ಕೀಮ್ಸ್ ಬಂದಿದ್ದ ಕಾರಣದಿಂದ ಮತ್ತು ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಲೇಬೇಕು. ಆವಾಗ ಈ ವೆಚ್ಚ ಪ್ರಶ್ನೆನೇ ಬರೋಂಗಿಲ್ಲ. ಎಲ್ಲರೂ 100% ನಾವು ಇನ್ಶೂರೆನ್ಸ್ ಮಾಡಿದರೆ ದೆನ್ ದಿಸ್ ಕ್ವೆಶ್ಚನ್ ವಿಲ್ ವ್ಯಾನಿಷ್. ಸೊ ದಿಸ್ ಈಸ್ ದಿ ಆನ್ಸರ್ ಫಾರ್ ವಾಟ್ ಶುಡ್ ಎ ಮಿಡಲ್ ಕ್ಲಾಸ್ ಪರ್ಸನ್ ಡೂ ಫಾರ್ ಹೆಲ್ತ್ ಕೇರ್, ಸ್ಪೆಷಲಿ ಕೇರ್ ಲೈಕ್ ಕ್ಯಾನ್ಸರ್. ಭಾಳ ಖರ್ಚ ಜಾಸ್ತಿ ಆಗ್ತಾ ಇದೆ. ಸೊ ದಿಸ್ ಈಸ್ ದ ಟ್ರಿಕ್. ಸ್ಕೀಮ್ಸ್, ಸೆಕೆಂಡ್ಲಿ ಡೂ ಇನ್ಶೂರೆನ್ಸ್, ಇಂಪಾರ್ಟೆಂಟ್. ಇವತ್ತಿನ ಕಾಲಲ್ಲಿ ಇನ್ಶೂರೆನ್ಸ್ ಇಲ್ಲ ಅಂದರೆ ಡೇಂಜರಸ್ ಲೈಫ್. ಯಾವ ವೆಸ್ಟರ್ನ್ ಕಂಟ್ರೀಸಲ್ಲಿ, ಯುರೋಪಲ್ಲಿ ಹೋಗಿ, ನಾರ್ತ್ ಅಮೆರಿಕಲ್ಲಿ ಹೋಗಿ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂತ ಮನುಷ್ಯ ಇಲ್ಲ. ಇಲ್ಲಿ ಕಿಡ್ನಿ ಸ್ಪೆಷಲಿಸ್ಟ್ ಇದ್ದಾರೆ, ಎವ್ರಿಥಿಂಗ್ ಇಸ್ ದೇರ್. ನಾವು ಏನು ಕೇಳ್ತೀರಾ ಸ್ಪೆಷಾಲಿಟಿ ನಮ್ಮ ಹತ್ರ ಇದೆ. ಮತ್ತು ಬ್ಯಾಂಗ್ಳೂರಲ್ಲಿ ವಿ ಹ್ಯಾವ್ ಗಾಟ್ ಸಮ್ ಆಫ್ ದ ಟಾಪ್ ಸೀನಿಯರ್ ಸ್ಪೆಷಾಲಿಸ್ಟು. ಅವರೆಲ್ಲ ಇಲ್ಲಿ ಬರ್ತಾರೆ, ಹೋಗ್ತಾರೆ. ಸೊ ಇಲ್ಲಿ ಕಿಡ್ನಿ ಪೇಷಂಟ್ಗೆ ಫಿಸ್ಟುಲಾ ಹಾಕೋದಕ್ಕೆ ಏನು ಚಾರ್ಜ್ ಮಾಡ್ತಾರೆ ಸರ್? ನನಗೆ ಈ ಥರ ಹೇಳಕ್ಕೆ ಬರೋಂಗಿಲ್ಲ, ನನ್ನ ಸ್ಪೆಷಾಲಿಟಿ ಇಲ್ಲ. ಬಟ್ ನೀವು ಕೇಳಿದರೆ ಎವ್ರಿಥಿಂಗ್ ಇಸ್ ದೇರ್ ಆನ್ ದ ಬೋರ್ಡ್. ಅಷ್ಟೇನು ಅದು ಕಾಸ್ಟ್ಲಿ ಇಲ್ಲ ಅದು ಫಿಸ್ಟುಲಾ. ಆ್ಯಂಡ್ ಡಯಾಲಿಸಿಸ್ ಮಾಡೋಕ್ಕಂದ್ರೆ ಫಿಸ್ಟುಲಾ ಇಸ್ ಅ ಮಸ್ಟ್ ಆ್ಯಂಡ್ ಕಾಮನ್ಲಿ ಡನ್, ವೆರಿ ಈಸಿ. ಏನು ಹೇಳಕ್ಕೆ ಬಯಸ್ತೀರಿ ಸರ್? ನಾನು ಏನು ಹೇಳಿ ಬಯಸ್ತೀನಿ ಅಂದರೆ, ಈ ಏರಿಯಾ ಆರೋಗ್ಯ ಸುವಿಧಾ ಅಷ್ಟು ಇದ್ದಿಲ್ಲ ಪ್ರೈವೇಟಲ್ಲಿ. ಈಗ ಈ ಹಾಸ್ಪಿಟಲ್ ಬಂದಿದೆ, ಆಲ್ಮೋಸ್ಟ್ 7 lakh ಪೀಪಲ್ ಅವರಿಗೆ ಈ ಸೌಲಭ್ಯ ಒಂದು ವರದಾನ ಥರ ಬಂದಿದೆ. ಎನಿ ಪ್ರಾಬ್ಲಮ್, ಈ ಹಾಸ್ಪಿಟಲ್ ಹಾಟ್ಲೈನ್ ಇದೆ, ಗೂಗಲ್ ಮೇಲೆ ನೋಡಿ ಬನ್ನಿ. ಆ್ಯಂಡ್ ದಿಸ್ ಈಸ್ ಎ ವೆರಿ ವೆಲ್ ಎಕ್ವಿಪ್ಡ್, ವೆರಿ ಟ್ಯಾಲೆಂಟೆಡ್, ರೆಡಿ ಹಾಸ್ಪಿಟಲ್. ಕರ್ನಾಟಕ ಟೋಟಲ್ ಎಷ್ಟು ಎಲ್ಲ ಇದೆ. ಕರ್ನಾಟಕ ಟೋಟಲ್ ಎಷ್ಟು ಬ್ರಾಂಚಸ್ ಇದೆ ಫೋರ್ಟಿಸ್? ಯಾವುದು ಕರ್ನಾಟಕದಲ್ಲಿ ನಮ್ಮ ಬರೀ ಬ್ಯಾಂಗ್ಳೂರಲ್ಲಿ 5 ಹಾಸ್ಪಿಟಲ್ಸ್. ಥ್ಯಾಂಕ್ ಯು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೈದ್ಯೋ ನಾರಾಯಣೋ ಹರಿ. ನಾವು ಯಾವಾಗಲೂ ಡಾಕ್ಟರ್ಗಳ ಹತ್ರ ಹೋದಾಗ ಅವ್ರು ಏನು ಕೇಳ್ತಾರೋ ಅದು ಹೇಳ್ತೀವಿ ಅಷ್ಟೇ. ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋ ಧೈರ್ಯ ನಮಗಿಲ್ಲ. ಸಾಧ್ಯನಾ ಡಾಕ್ಟರ್ಗಳು ನಿಂತ್ಕೊಂಡು ಮಾತಾಡೋದು? ಅದರಲ್ಲೂ ಡಾಕ್ಟರ್ ರಜನಿ ಅಂತವರು ನಿಜವಾಗ್ಲೂ ನನಗೆ ಹೇಳ್ತಾರೆ ರಿಯಲ್ ಸ್ಟಾರ್. ನಾನು ಯಾವ ರಿಯಲ್ ಸ್ಟಾರಮ್ಮ? ನಾವೆಲ್ಲ ಕ್ಯಾಮ್ರಾ ಮುಂದೆ ಡೈಲಾಗ್ ಬರ್ಕೊಂಡು ಅದನ್ನ ಬಯಾಟ್ ಮಾಡ್ಕೊಂಡು ಡೈಲಾಗ್ ಹೇಳ್ತೀವಿ. ಪಟ 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 ಅಂತ ಡೈಲಾಗ್ ಹೊಡಿತೀರ ಯಾವ ಲೆವೆಲ್ಗೆ? ನೀವು ನಿಜವಾಗ್ಲೂ ಡಾಕ್ಟರ್ ಅಲ್ಲ, ಆಕ್ಟ್ರು, ರೈಟ್ರು ಎಲ್ಲ. ಸೂಪರ್, ತುಂಬಾ ಖುಷಿ. ನಿಜವಾಗ್ಲೂ ನಿಮ್ಮನ್ನು ಬಿಡೋಣ ನಾನು. ನೆಕ್ಸ್ಟ್ ಸಿನಿಮಾಗೆ ನೀವು ರೈಟರ್ ಆಗಿರ್ಬೇಕು ಅಥವಾ ಆಕ್ಟರ್ ಆಗಿರ್ಬೇಕು, ಏನೋ ಒಂದು ಮಾಡ್ಬೇಕು ನಮ್ಮ ಜೊತೆ. ಮಾಡ್ತೀರಾ? ಸೂಪರ್ ಸೂಪರ್. ಬಟ್ ನಿಮ್ಮನ್ನು ಅಫೋರ್ಡ್ ಮಾಡಕ್ ಇದಿಲ್ಲ. ಏನೋ ಬಂದು ನಮ್ಗೆ ಹೆಲ್ಪ್ ಮಾಡಿದ್ರೆ ಕಲಿತೀವಿ ನಿಮ್ಮನ್ನು. ಆಮೇಲೆ ತುಂಬಾ ಖುಷಿಯಾಗಿದೆ ಅಂದ್ರೆ, ಇಲ್ಲಿರೋ ಡಾಕ್ಟರ್ಗಳ ಮುಖ ನೋಡಿದ್ರೆ ನಾವೆಲ್ಲ ಪೇಷಂಟ್ ಆಗ್ತೀವಿ, ಇಮಿಡಿಯೇಟ್ ಆಗಿ ಆರೋಗ್ಯ ಆಗ್ಬಿಡುತ್ತೆ ನಮ್ಗೆ. ಆ ಥರ ಇದೆ ಒಂದು ಸ್ಪಿರಿಟ್. ನೋಡಿ ಹೆಂಗಿದ್ದಾರೆ ನೋಡಿ ಎಲ್ಲರೂ. ನಿಜವಾಗ್ಲೂ ಸರ್, ಸೋ ಗುಡ್ ಟು ಸೀ ಯು. ವೆರಿ ಆನರ್. ನಾನು ಈ ಕರೆದು ನಿಮ್ಮ ಜೊತೆಲಿ ಕೂರಿಸಿರೋದು ತುಂಬಾ ದೊಡ್ಡ ಆನರ್. ತುಂಬಾ ಖುಷಿ ಆಯ್ತು. ಇನ್ನೊಂದು ವಿಷಯ ಏನಂದ್ರೆ, ನಿಮ್ಗೆಲ್ಲ ಗೊತ್ತು ನಾಗರಭಾವಿ 2ನೇ ಗಾಂಧಿನಗರ ಆಗೋಗ್ಬಿಟ್ಟಿದೆ ಅಲ್ಲೇನ್ರಿ ಕೃಷ್ಣ? ಕರೆಕ್ಟ್ ತಾನೆ? ನಮ್ಮ ಇಡೀ ಇಂಡಸ್ಟ್ರಿ ಗಾಂಧಿನಗರ ಅಂತ, ಸಿನಿಮಾದವರೆಲ್ಲ ಅಲ್ಲಿ ಸೇರೋರು. ಈಗ ಹೊಸ ಸೇರ್ಪಡೆ ಅಂದ್ರೆ ಇಲ್ಲಿ ನಾಗರಭಾವಿಯಲ್ಲಿ 90% ಸಿನಿಮಾದವ್ರು ಇಲ್ಲೇ ಇದ್ದಾರೆ.
ಅಂತ ಕಡೆ ಒಂದು ಪ್ರತಿಷ್ಠಿತ ಫೋರ್ಟಿಸ್ ಆಸ್ಪತ್ರೆ ಬರುತ್ತೆ ಅಂತ ನಾನು ಬರ್ದೇ ಇರ್ತೀನ. ಸೊ ತುಂಬಾ ಸಂತೋಷದ ವಿಷಯ, ಹೆಮ್ಮೆಯ ವಿಷಯ. ಆಮೇಲೆ ಎಲ್ಲದಕ್ಕಿಂತ ನನಗೆ ಯಾವಾಗ ಸರ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಈ ಥರ ಆಗಬೇಕು ಅಂತ, ಎಲ್ಲಿ ತಾವಿದ್ದೀರಲ್ಲ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಈ ಥರ ಆಗಬೇಕು ಅಂತ. ಬಟ್ ಇವಾಗ ಏನಾಗಿದೆ ಅಂದರೆ ಕಂಬೈನ್ಡ್ ಆಗೋಗ್ಬಿಟ್ಟಿದೆ, ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಎರಡು ಕಂಬೈನ್ಡ್ ಆಗಿ ನೀವಿಬ್ಬರು ಸೇರಿ ಈ ಥರ ಒಂದು ಉತ್ತಮವಾದ ಆರೋಗ್ಯ ವ್ಯವಸ್ಥೆ ಕೊಡ್ತಿರೋ ತುಂಬ ದೊಡ್ಡ ವಿಷಯ ಸರ್. ತುಂಬ ಖುಷಿ ಆಯಿತು. ಇಲ್ಲಿ ಹಲವಾರು ಗೌರ್ಮೆಂಟ್ ಕಡೆಯಿಂದ ಬರುವಂಥ ಸ್ಕೀಮ್ಗಳು ಕೂಡ ಈ ಒಂದು ಹಾಸ್ಪಿಟ್ಲಲ್ಲಿ ಇದೆ. ಆಮೇಲೆ ಎಲ್ಲದಕ್ಕಿಂತ ತುಂಬ ಮಾಡರ್ನ್ ಆಗಿರೋ ಎಕ್ವಿಪ್ಮೆಂಟ್ಸು, AIU ಏನೇನು ಹೇಳಿದ್ರಲ್ಲಮ್ಮ, AI ಹ್ಯೂಮನೈಡ್ ರೋಬೋಟಿಕ್ಸ್ ಅದೆಲ್ಲ. ಆದರೂ ಅದ್ರ ಹಿಂದೆ ಒಬ್ರು ಇಂಥ ಪ್ರತಿಷ್ಠಿತ ಡಾಕ್ಟರ್ ಇರಲೇಬೇಕು, ಕರೆಕ್ಟಾ? ನಾವು ಇವ್ರನ್ನ ನಂಬ್ತೀವಿ, ಅವೆಲ್ಲ ನಂಬಲ್ಲ ನಾವು. And Fortis management also is here. This is a part of the western part of Bangalore, and the garden city of Bangalore has expanded by leaps and bounds over the last 2 decades. And the aim of Fortis Healthcare is that we should have proper healthcare facilities spread across the country. And since we are situated in Bangalore, one of the reasons that came up was that this area needs to be positioned properly. So keeping that in background, Nagar Bhavi Hospital has been made as a tertiary care hospital, which will take care of all the tertiary care ailments that anyone can have. So it will help the community. So as Mr. Vinay rightly mentioned, it will be with care and compassion. And the other thing that I would like to say is